ಏನು ಅರುಣ್, ಏನು ಜಪ ಮಾಡ್ತಾ ಇದೆಯಾ? ಮರದ ಕೆಳಗಡೆ ಕುತ್ಕೊಂಡು ಬುದ್ಧಂತರ. ನವ್ಯಾ ಬಂದ್ಯಾ? ನೀನು ನೋಡಿ ಎಷ್ಟು ಖುಷಿ ಆಯ್ತು ಗೊತ್ತಾ ನನಗೆ. ಹೇಗಿದೆಯಾ ನವ್ಯಾ? ಓಹ್, ನಾನು ಸೂಪರ್ ಆಗಿದ್ದೀನಿ. ನೀನು ಹೇಗಿದ್ದೀಯ ವರುಣ್? ನೀನು ನೋಡಿದ್ರೆ ಗೊತ್ತಾಗುತ್ತೆ ಬಿಡು ನೀನು ಹೇಗಿದ್ದೀಯ ಅಂತ. ಏನು ನವ್ಯ ನೀನು ನಾನು ಟೀಸ್ ಮಾಡೋಕೆ ಅಂತ ಬಂದ್ಯಾ? ಇಲ್ಲಪ್ಪ, ನೀನು ಆ ದೊಡ್ಡ ಬಂಗ್ಲೆ ಇದೆಯಲ್ಲ ನಿಂದು, ಆ ಬಂಗ್ಲೆಯಲ್ಲಿ ರಾಜನ್ ಥರ ಸಿಂಹಾಸನ ಮೇಲೆ ಕುತ್ಕೊಂಡು ರಾಜ್ಯಭಾರ ಮಾಡ್ತಿದ್ಯೇನೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀನು ನೋಡಿದ್ರೆ ಬೀದಿ ಬಿಕಾರಿ ಥರ ಈ ಮರದ ಕೆಳಗಡೆ ಕೂತಿದ್ಯಾ. ಏನು ನವ್ಯಾ ಹಿಂಗೆ ಮಾತಾಡ್ತಿದ್ಯಾ? ಹೆಂಗೆ ಮಾತಾಡ್ಬೇಕಪ್ಪ, ಹೆಂಗೆ ಮಾತಾಡಬೇಕು? ಪಾಪ ನಿಂದೆ 3-4 ಕಂಪ್ನಿ ಇದೆ. ಅಲ್ಲೆಲ್ಲಾದ್ರೂ ಒಂದು ಕಂಪ್ನಿಲಿ ಆರಾಮಾಗಿ ನೀನೇ ಬಾಸ್ ಥರ ಕೆಲಸ ಮಾಡೋದ್ಬಿಟ್ಟು ಕೆಲಸ ಕಳ್ಕೊಂಡು ಇಲ್ಲಿ ಬೀದಿಲಿ ಕೂತಿದ್ಯಲ್ಲಪ್ಪ ವರುಣ್. ಯಾಕೆ ಈ ಥರ ಆಯಿತು? ನವ್ಯ ನಿಂಗೆಲ್ಲ ಗೊತ್ತಾಗಿದೆ ಈಗ, ಮತ್ತೆ ಯಾಕೆ ಈ ಥರ ಎಲ್ಲ ಚುಚ್ಚಿ ಮಾತಾಡ್ತಿದ್ಯಾ? ಇನ್ಯಾವ ಥರ ಮಾತಾಡಬೇಕು ನಿನಗೆ? ನೀನು ಈ ಥರ ಕೂತಿರೋದನ್ನ ನೋಡೋಕ್ಕೆ ತುಂಬ ಸಂತೋಷ ಆಗ್ತಿದೆ ನನಗೆ. ಒಂದು ಮನೆ ಇನ್ನೂ ಇಲ್ಲ, ಗತಿ ಇಲ್ಲ, ತಿಂದಿಲ್ಲ ನೆನ್ನೆಯಿಂದ ಹೊಟ್ಟೆಗೆ. ವಾವ್, ತುಂಬ ಚೆನ್ನಾಗಿದೆ. ಈ ಥರ ನಿನ್ನ ನೋಡೋಕ್ಕೆ ತುಂಬ ಖುಷಿ ಆಗ್ತಿದೆ ವರುಣ್ ನನಗೆ. ಏನು ನವ್ಯ ಈ ಥರ ಮಾತಾಡ್ತಿದ್ಯಾ? ನವೀನ ಯಾಕೋ ಕರ್ಕೊಂಡ್ಬಂದೆ ಇವಳನ್ನ? ಯಾಕೋ ಕರ್ಕೊಂಡು ಬಂದೆ? ಈಗಲೇ ನಾನು ನೋವಲ್ಲಿ ಸಾಯ್ತಾ ಇದ್ದೀನಿ, ಇನ್ನೂ ನೋವು ಕೊಡಬೇಕು ಅಂತ ಕರ್ಕೊಂಡು ಬಂದ್ಯಾ? ಯಾವ ಫ್ರೆಂಡೋ ನೀನು? ಯಾವ ಸಿಮೆ ಫ್ರೆಂಡೋ? ಅಯ್ಯೋ ಮಿಸ್ಟರ್ ವರುಣ್, ಅವ್ರು ಕರ್ಕೊಂಡು ಬಂದಿಲ್ಲ, ನಾನೇ ಬಂದೆ. ನೀವು ಈ ಥರ ಬೀದಿ ಬಿದ್ದಿರೋದನ್ನ ನೋಡೋಕ್ಕೆ ನಾನೇ ಬಂದೆ. ತುಂಬ ಸಂತೋಷ ಆಯ್ತಲ್ಲ ನನಗೆ, ತುಂಬ ಖುಷಿ ಆಗ್ತಿದೆ ನನಗೆ. ನನ್ನನ್ನು ಇದೇ ತಾಯಿ ಮರದ ಕೆಳಗಡೆ ಕೂರಿಸ್ಬೇಕು ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೆ ಅಲ್ವಾ ನೀನು? ಆದರೆ ಏನು ಮಾಡೋದು, ಆದಷ್ಟು ಬೇಗ ನೀನು ಏನು ಅಂತ ನಾನು ತಿಳ್ಕೊಬಿಟ್ಟೆ. ಇಲ್ಲ ಅಂದಿದ್ರೆ ನಾನು ನಿನ್ನ ಥರ ಇದೇ ಮರದ ಕೆಳಗಡೆ ಕೂತ್ಕೋಬೇಕಿತ್ತು ಅಲ್ವಾ? ನವ್ಯ ಪ್ಲೀಸ್ ಸುಮ್ಮನೆ ಇರು ದಯವಿಟ್ಟು. ನನ್ನಿಂದ ತಪ್ಪಾಗಿದೆ, ದೊಡ್ಡ ತಪ್ಪಾಗಿದೆ. ಅದಕ್ಕೋಸ್ಕರ ನಿನ್ನ ಕಾಲು ಬಿದ್ದು ಕ್ಷಮೆ ಕೇಳ್ಬಿಡ್ತೀನಿ. ಈ ಥರ ಎಲ್ಲ ಚುಚ್ಚಿ ಮಾತಾಡಬೇಡ ನವ್ಯ. ನಾನು ಇದೆಲ್ಲ ಮಾಡಿದ್ದು ನಿನಗೋಸ್ಕರ, ನಿನ್ನ ಪ್ರೀತಿ ಪಡೆಯೋಕ್ಕೋಸ್ಕರ. ನಾನು ಮೋಸ ಮಾಡಿರ್ಬೋದು, ಸುಳ್ಳು ಹೇಳಿರ್ಬೋದು, ಆದರೆ ನನ್ನ ಪ್ರೀತಿಲಿ ಯಾವ ಮೋಸನೂ ಇಲ್ಲ ನವ್ಯ. ನಾನು ನಿಜವಾಗ್ಲೂ ನಿನ್ನ ತುಂಬ ಪ್ರೀತಿಸ್ತಿದ್ದೆ. ಪ್ರೀತಿ? ವಾವ್, ವೆರಿ ನೈಸ್ ವರುಣ್. ನಿಜವಾಗ್ಲೂ ನವ್ಯ, ನಿಜವಾಗ್ಲೂ ನಾನು ತುಂಬ ಪ್ರೀತಿಸ್ತಿದ್ದೀನಿ. ಅರ್ಥ ಮಾಡ್ಕೊ ನವ್ಯ. ಈ ದುಡ್ಡು ಆಸ್ತಿ ಅಂತಸ್ತೆ ದೊಡ್ಡಲ್ಲ, ದಯವಿಟ್ಟು ಅರ್ಥ ಮಾಡ್ಕೋ. ಹೌದಾ, ದೊಡ್ಡದಲ್ವಾ? ಯಾರಿಗೆ? ನಿನಗೆ ದೊಡ್ಡಲ್ಲೇ ಇರ್ಬೋದು, ಆದರೆ ನನಗೆ ಅದೇ ದೊಡ್ಡದು. ನಿನಗೆ ಯಾಕೆ ದೊಡ್ಡದಲ್ಲ? ಅದಿದ್ದಿದ್ರೆ ನೀನು ಈ ಥರ ಬಿಕಾರಿ ಥರ ಇಲ್ಲಿ ಕೂತ್ಕೋತಿದ್ದ ಮರದ ಕೆಳಗಡೆ? ಇಲ್ವಲ್ಲ, ಆ ದುಡ್ಡಿದ್ರೆ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಯಾವುದಾದ್ರು ಒಂದು ಮನೆ ತೊಗೊಂಡು ಆರಾಮಾಗಿರ್ತಿದ್ದೆ. ಮನೆ ಬಾಡಿಗೆನೂ ಕಟ್ಟಕ್ಕಾಗಲ್ಲ ಅಂತ ಮನೆ ಖಾಲಿ ಮಾಡ್ಕೊಂಡು ಈ ಮರದ ಕೆಳಗಡೆ ಬಂದು ಕೂತಿದ್ಯಾ ಅಂದರೆ ದುಡ್ಡು ಇಂಪಾರ್ಟೆಂಟ್ ಅಲ್ವಾ ವರುಣ್? ಹೌದು ನವ್ಯ, ಇಂಪಾರ್ಟೆಂಟೇ. ಆದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಇಂಪಾರ್ಟೆಂಟು. ನೀನೇ ದುಡಿತಿದ್ದೆ, ನಾನು ದುಡಿತಿದ್ದೆ, ಸಾಕಾಗಿತ್ತಲ್ವಾ? ಆರಾಮಾಗಿ ನಮ್ಮ ಲೈಫ್ ಲೀಡ್ ಮಾಡ್ಬೋದಿತ್ತು. ಆದರೆ ನೀನು ನನ್ನ ಹತ್ರ ಬಂಗ್ಲೆ ಇಲ್ಲ, ಕಂಪ್ನಿಗಳಿಲ್ಲ, ನಾನು ದೊಡ್ಡ ಶ್ರೀಮಂತ ಅಲ್ಲ ಅಂತ ತಾನೇ ನಾನು ಬಿಟ್ಟು ಹೋಗಿರೋದು. ಹೌದು ವರುಣ್, ಹೌದು. ನನಗೆ ಈ ಸಿಂಪಲ್ ಲೈಫ್ನ ಲೀಡ್ ಮಾಡೋಕ್ಕೆ ಬೇಕಾದಷ್ಟು ದುಡ್ಡು ಬೇಡ. ನಾನು ಅಂದ್ಕೊಂಡಂಗೆ ಲೈಫ್ ಲೀಡ್ ಮಾಡಬೇಕು, ನಾನು ಅಂದ್ಕೊಂಡಂಗೆ ನಾನು ಬದುಕಬೇಕು. ನನಗೆ ದೊಡ್ಡ ಶ್ರೀಮಂತನೇ ಬೇಕು. ನೀನು ಹೇಳಿದ ಸುಳ್ಳಲ್ಲಿ ಏನೇನಿತ್ತು ಅದೆಲ್ಲ ಬೇಕು. ಆದರೆ ಏನಾದರೂ ಅದೆಲ್ಲ ಇಲ್ವಲ್ಲ ವರುಣ್, ನಂಗೆ ಬೇಕಾಗಿಲ್ಲ. ನೀನು ಹೇಳ್ತಿಲ್ಲ ನನ್ನ ಪ್ರೀತಿಲಿ ಮೋಸ ಇಲ್ಲ, ನಾನು ನಿನ್ನ ತುಂಬ ಪ್ರೀತಿಸ್ತಿದ್ದೀನಿ ಅಂತ. ಆದರೆ ನನ್ನ ಪ್ರೀತಿಲಿ ಮೋಸ ಇದೆ. ನಾನು ನಿನ್ನ ಪ್ರೀತಿಸ್ತಾ ಇಲ್ಲ, ಪ್ರೀತಿಸೋದು ಇಲ್ಲ. ನನಗೆ ಬೇಕಾಗಿದ್ದು ದುಡ್ಡು, ಶ್ರೀಮಂತಿಗೆ. ಅನ್ನೇನಾದ್ರೂ ಇಲ್ಲ ಅಂದರೆ ನನಗೂ ನೀನು ಏನು ಸಂಬಂಧ? ಏನು ನವ್ಯ ಈ ಥರ ಮಾತಾಡ್ತಿದ್ಯಾ? ಒಂದು ಹುಡುಗಿಯಾಗಿ ಇಷ್ಟು ಕೀಳಾಗಿ ಮಾತಾಡ್ತೀನಿ ಅಂತ ನಾನು ಅನ್ಕೊಂಡಿರಲಿಲ್ಲ. ನಿನಗಿಂತ ಭವ್ಯನೇ ಇಷ್ಟವಾಸಿ. ಅವಳು ನನ್ನ ದುಡ್ಡುಗೋಸ್ಕರ ಬಿಟ್ಟು ಹೋಗಲಿಲ್ಲ. ನಾನು ಅವಳು ಮೋಸ ಮಾಡಿದೆ ಅನ್ನೋ ಕಾರಣಕ್ಕಷ್ಟೇ ನಾನು ಬಿಟ್ಟು ಹೋದ್ಲು. ಆದರೆ ನನ್ನ ಹತ್ರ ದುಡ್ಡು ಆಸ್ತಿ ಅಂತ ಅದು ಯಾವುದಕ್ಕೂ ಅವಳು ಆಸೆನೇ ಪಡಲಿಲ್ಲ. ನಿನಗಿಂತ ಅವಳು ಎಷ್ಟು ಬೈನ್ಪಟ್ಟು ಬೆಟರ್ ಗೊತ್ತಾ? ಹೌದು, ನಾನು ಅದನ್ನೇ ಹೇಳಕ್ ಬಂದೆ. ಭವ್ಯ ಎಷ್ಟು ಬೆಟರ್ ನನಗಿಂತ. ಆದರೆ ನಾನು ಅವಳ ಥರ ಅಲ್ಲ, ನಾನು ಅವಳ ಥರ ಒಳ್ಳೆಯವಳು ಅಲ್ಲ. ನಾನು ತುಂಬ ಕೆಟ್ಟವಳು, ತುಂಬ ಅಂದರೆ ತುಂಬ ಕೆಟ್ಟವಳು. ನನಗೆ ನನ್ನ ಮೋಸ ಮಾಡಿದವ್ರನ್ನ ಸಾಯಿಸೋಷ್ಟು ಕೆಟ್ಟವಳು. ನೋಡು, ಹೇಳ್ತಿದ್ದೀನಿ ಕೇಳುವಾರೆ. ನನಗೆ ಈ ಥರ ಬಾಳಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ನಿನ್ನ ಬಿಟ್ಟು ಹೋದೆ. ಇನ್ನು ಯಾವತ್ತೂ ನನ್ನ ಕನಸಲ್ಲೂ ನಿನ್ನನ್ನು ನಾನು ನೆನೆಸ್ಕೊಳ್ಳೋದು ಇಲ್ಲ. ನವ್ಯ, ನಾನು ನಿಜವಾಗ್ಲೂ ಪ್ರೀತಿಸ್ತಿದ್ದೀನಿ ನವ್ಯ, ನಿನ್ನ ಅರ್ಥ ಮಾಡ್ಕೋ. ಮುಚ್ಚು ಬಾಯ್. ನಾನು ನಿನ್ನ ಪ್ರೀತಿಸ್ತಿಲ್ಲ ಅಂತ ಹೇಳಿಲ್ವಾ? ನಾನು ನಿನ್ನೆಲ್ಲ ಪ್ರೀತಿಸಿದ್ದು ನಿನ್ನ ಹತ್ರ ಇದ್ದಿದ್ದ ದುಡ್ಡು ಆಸ್ತಿ ಅಂತಸ್ನ ಪ್ರೀತಿಸ್ತೆ. ಆದರೆ ನಿನ್ನ ಹತ್ರ ಇಲ್ಲ ಅಂದಮೇಲೆ ನಾನು ನಿನ್ನ ಪ್ರೀತಿಸಿಲ್ಲ ಅಂತಲೇ ಅರ್ಥ ವರುಣ್. ನೋಡು ವರುಣ್, ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ಯಾವತ್ತೂ ನಿನ್ನನ್ನು ನೆನಪು ಮಾಡ್ಕೋಬೇಡ. ಹೀಗೆಲ್ಲ ಮಾತಾಡ್ಬೇಡ ನವ್ಯ, ನಾನು ತುಂಬ ಬೇಜಾರಾಗುತ್ತೆ. ಮೊದಲೇ ತುಂಬ ಬೇಜಾರಾಗಿದ್ದೀನಿ. ನೀನು ಬಂದಿದ್ದು ನೋಡಿ ಎಷ್ಟು ಖುಷಿ ಆಯಿತು ಗೊತ್ತಾ? ನೀನು ಮತ್ತೆ ವಾಪಸ್ ಬಂದೇನೋ ಅಂತ ತುಂಬ ಸಂತೋಷಪಟ್ಟೆ ನಾನು. ಆದರೆ ನೀನು ಈ ಥರ ಎಲ್ಲ ಮಾತಾಡ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ. ನಾನು ಇದೇ ಥರ ಮಾತಾಡೋದು ವರುಣ್. ನೋಡು ವರುಣ್, ನಿಂಗೊಂದು ಆಪ್ಷನ್ ಕೊಡ್ತೀನಿ. ನಾನು ನಿನಗೆ ಬಾಸ್ ಹತ್ರ ಮಾತಾಡಿ ನಿನ್ನ ಕೆಲಸ ವಾಪಸ್ ಕೊಡ್ತೀನಿ. ಆದರೆ ನೀನು ನಾನು ಎಲ್ಲ ಕೇಳಬೇಕು. ಕೇಳ್ತೀಯಾ? ಏನು ಹೇಳು ನವ್ಯ, ನಿನಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನನಗೋಸ್ಕರ ಮಾಡ್ತೀಯಾ? ನನಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ನೀನು. ಆದರೆ ನನಗೋಸ್ಕರ ನೀನು ಏನು ಮಾಡೋದು ಬೇಡ ವರುಣ್. ಮತ್ತೆ ನಿನ್ನ ಮಗಳಿಗೋಸ್ಕರ ಮಾಡು. ಆ ಚಿಕ್ಕ ಪಾಪು ಇದೆಯಲ್ಲ ನಂದಿನಿ, ಆ ಮಗುಗೋಸ್ಕರ ಮಾಡು. ಆ ಮಗುಗೋಸ್ಕರ ನಾನು ಕೇಳಿದ್ದನ್ನ ಮಾಡು ವರುಣ್. ನಾನು ನೀನು ಮಾಡಿದ್ರೆ ನಾನು ಎಲ್ಲ ತಪ್ಪನ್ನು ಕ್ಷಮಿಸ್ಬಿಡ್ತೀನಿ. ಏನು ಮಾಡ್ಬೇಕು ಹೇಳು ನವ್ಯ? ನನ್ನ ಮಗಳಿಗೋಸ್ಕರ ಏನು ಮಾಡ್ಬೇಕು ಹೇಳು? ಈಗ ನಿನ್ನ ಮಗಳನ್ನ ಪ್ರೀತಿ ಆದರೂ ಇದೆಯಾ ವರುಣ್? ಖಂಡಿತ ಇದೆ ನವ್ಯ, ಖಂಡಿತ ಇದೆ. ಅವತ್ತು ನನ್ನ ಮಗಳು ನೋಡಿ ಎಷ್ಟು ಸಂತೋಷ ಆಯಿತು ಗೊತ್ತಾ ನನಗೆ. ನಾನು ನಿಜವಾಗ್ಲೂ ನನ್ನ ಮಗಳ ಮೇಲೆ ಪ್ರೀತಿ ಇದೆ. ಆದರೆ ಭವ್ಯ ನನ್ನ ಮಗಳು ನನ್ನ ದೂರ ಮಾಡಿಬಿಟ್ಲು. ಏನು ಮಾಡಲಿ ಹೇಳು? ಅದರಲ್ಲಿ ನನ್ನ ತಪ್ಪು ಏನಿಲ್ಲ ನವ್ಯ, ಅರ್ಥ ಮಾಡ್ಕೊ ಪ್ಲೀಸ್. ನೋಡು ವರುಣ್, ನಾನು ಹೇಗೋ ನಡೆಯುತ್ತೆ ನನ್ನ ಲೈಫಾಗಿ ನಾನು ಯೋಚನೆ ಮಾಡ್ತಾ ಇಲ್ಲ. ಆದರೆ ಭವ್ಯ ತುಂಬ ಒಳ್ಳೆ ಹುಡುಗಿ. ಅವಳು ಚೆನ್ನಾಗಿರ್ಬೇಕು ಅಂತ ನಾನು ಆಸೆ ಪಡ್ತೀನಿ. ಅವಳು ನನ್ನ ಸ್ನೇಹಿತೆ ಮಾತ್ರ ಅಲ್ಲ, ನನ್ನ ಅಕ್ಕನ ಥರ. ಅವಳು ಚೆನ್ನಾಗಿದ್ರೆ ನಾನು ಚೆನ್ನಾಗಿರ್ತೀನಿ. ನೀನು ನನ್ನ ಮಾಡಿರೋ ಮೋಸಕ್ಕೆ ನಿನ್ನ ಮುಖ ಕೂಡ ನೋಡಬೇಕು ಅಂತ ನಾನು ಯಾವತ್ತೂ ಆಸೆ ಪಡಲ್ಲ. ನನಗೇನು ಬೇಕಾದ್ರೂ ಮಾಡ್ಬೋದು ನಿನಗೆ, ಆದರೆ ನಾನು ಅದೇನು ಮಾಡಲ್ಲ. ಯಾವ ಶಿಕ್ಷಣ ನೀನು ಕೊಡಲ್ಲ. ನಿನ್ನ ನಾನು ಕ್ಷಮಿಸ್ಬಿಡ್ತೀನಿ. ಆದರೆ ನೀನು ನಾನು ಹೇಳ್ದಾಗ ಕೇಳಬೇಕು ಅಷ್ಟೇ. ಏನು ಹೇಳು ನವ್ಯ, ಏನು ಹೇಳು, ನಾನು ಕೇಳ್ತೀನಿ.
ನೋಡು ನಿನ್ನ ಭವ್ಯನ ಜೊತೆ ಮತ್ತೆ ಒಂದಾಗಬೇಕು. ನೀನು ಭವ್ಯ ಆ ಮಗು ನಂದಿನಿ ಎಲ್ಲರೂ 3 ಜನ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು. ಕೆಲಸ ತಾನೇ, ಕೆಲಸ ನನ್ನ ಬಾಸ್ ಹತ್ರ ಹೆಂಗಾದ್ರೂ ಮಾಡಿ ನನ್ನ ಅವ್ರ ಕೈ ಕಾಲಾದರೂ ಹಿಡಿದು ನಿನ್ನ ಕೆಲಸ ವಾಪಸ್ ಕೊಡಿಸ್ತೀನಿ. ನೀನು ಭವ್ಯನ ಜೊತೆ ಚೆನ್ನಾಗಿರಬೇಕು, ಹಾಗಂತ ನಂಗೆ ಮಾತು ಕೊಡು. ನವಿ ಏನು ಮಾತಾಡ್ತಿದ್ಯಾ? ನಾನು ನಿನ್ನ ಜೊತೆ ಭಾಳಕ್ಕೆ ಇಷ್ಟಪಡ್ತೀನಿ, ನಾನು ನಿನ್ನ ಜೊತೆ ಇರೋಕ್ಕೆ ಇಷ್ಟಪಡ್ತೀನಿ. ಭವ್ಯ ಏನು ಭವ್ಯ ವರುಣ್, ನಿನ್ನಿಂದ ಭವ್ಯಂಗೆ ಮೋಸ ಆಗಿದೆ, ನನಗೂ ಆಗಿದೆ. ಆದರೆ ನನಗಿಂತ ಜಾಸ್ತಿ ಮೋಸ ಆಗಿರೋದು ಭವ್ಯಂಗೆ. ಪಾಪ ಅವಳ ಮಗು ಕಟ್ಕೊಂಡು ಅವಳೊಬ್ಳೆ ಎಷ್ಟು ಕಷ್ಟಪಡ್ತಿದ್ದಾಳೆ ಅಂತ ಗೊತ್ತಾ? ಅವಳು ಹಿಂಗಾದ್ರೂ ಕಷ್ಟಪಡಲಿ, ಅದು ಬಿಡು ಹೋಗ್ಲಿ. ಆದರೆ ಆ ಮಗು ಹೇಗೆ ಬದುಕುತ್ತೆ, ಹೇಗೆ ಬಾಳುತ್ತೆ? ಅದಕ್ಕೆ ಅಪ್ಪನ ಪ್ರೀತಿ ಬೇಡವಾ ವರುಣ್? ಅದೊಂದು ಚಿಕ್ಕ ಮಗು. ಆ 2 ವರ್ಷದ ಮಗುಗೆ ತಂದೆ ಪ್ರೀತಿಯಿಂದ ದೂರ ಮಾಡ್ತೀಯಾ? ಆ ಮಗುಗೆ ತಂದೆ ಪ್ರೀತಿನೇ ಇಲ್ದಿರೋ ಹಾಗೆ ಮಾಡ್ತೀಯಾ? ಅವಳಂತೂ ಯಾರನ್ನ ಮದುವೆ ಆಗೋಕೆ ಒಪ್ಕೋತಾ ಇಲ್ಲ. ಅವಳಿಗೆ ಮದುವೆನೇ ಬೇಡ, ಯಾರನ್ನೂ ನಾನು ಮದುವೆ ಆಗಲ್ಲ ಅಂತಿದ್ದಾಳೆ. ಅವಳಿಗೇನೋ ಮದುವೆ ಬೇಡ, ಈ ಗಂಡ ಬೇಡ, ಏನು ಬೇಡ, ಓಕೆ. ಆದರೆ ಆ ಮಗು ಬಗ್ಗೆ ಯೋಚನೆ ಮಾಡು ವರುಣ್. ಆ ಮಗುಗೆ ತಂದೆ ಬೇಡವಾ? ತಂದೆ ಪ್ರೀತಿ ಬೇಡವಾ? ಈ ಕ್ಷಣನೂ ನಂಗೆ ನಮ್ಮ ಅಪ್ಪ ನೆನಪಾದ್ರೆ ತುಂಬ ಅಳು ಬರುತ್ತೆ ಗೊತ್ತಾ? ಅಂಥದ್ರಲ್ಲಿ ಆ 2 ವರ್ಷದ ಮಗು ತಂದೆ ಪ್ರೀತಿ ಇಲ್ಲದೆ ಬೆಳಿಬೇಕಾ ವರುಣ್? ನವೇ ನೀನು ಹೇಳೋದೆಲ್ಲ ನಂಗೆ ಅರ್ಥ ಆಗ್ತಿದೆ. ಆದರೆ ಭವ್ಯಂಗೆ ನನ್ನ ಕಂಡ್ರೆ ಆಗಲ್ಲ. ಅವಳು ನನಗೆ ಎಷ್ಟು ದ್ವೇಷ ಮಾಡ್ತಾಳೆ ಅಂತ ನಿನಗೆ ಗೊತ್ತು, ನೀನೇ ನೋಡಿದ್ಯಾ ಕಣ್ಣಾರೆ. ಅಂಥದ್ರಲ್ಲಿ ನನ್ನ ಅವಳ ಜೊತೆ ಹೇಗೆ ಬದುಕೋಕ್ಕಾಗುತ್ತೆ ಹೇಳು? ನಾನು ಅವಳ ಜೊತೆ ಬದುಕ್ತೀನಿ ಅಂದರೆ ಅವಳು ನನ್ನ ಜೊತೆ ಬದುಕೋಕೆ ಒಪ್ಕೊಳ್ಳಲ್ಲ ನವ್ಯ. ಸುಮ್ಮನೆ ನಿನ್ನ ಮನ್ಸಿಗೆ ಅನಿಸ್ದಂಗೆ ನೀನು ಮಾತಾಡಬೇಡ. ನಾನು ಒಪ್ಪಿಸ್ತೀನಿ ವರುಣ್, ನಾನು ಒಪ್ಪಿಸ್ತೀನಿ. ನೀನು ನನಗೆ ಮೋಸ ಮಾಡಿದೆ, ನನ್ನ ಭವ್ಯಂಗೆ ಮೋಸ ಮಾಡಿದೆ, ಓಕೆ. ಆದರೆ ಆ ಮಗುಗೆ ಮೋಸ ಮಾಡಬೇಡ. ಅದಿನ್ನು ಚಿಕ್ಕ ಮಗು, ಅದಕ್ಕೆ ನಿನ್ನ ಪ್ರೀತಿ ಬೇಕು, ಅಪ್ಪನ ಪ್ರೀತಿ ಬೇಕು ಅದಕ್ಕೆ. ಆದ್ದರಿಂದ ಆ ಮಗುನ ದೂರ ಮಾಡಬೇಡ. ಭವ್ಯನ ನಾನು ಹೇಗಾದರೂ ಒಪ್ಪಿಸ್ತೀನಿ. ನಿನಗೆ ಒಪ್ಪಿಗೆ ಇದೆ ಅಂತ ನಾನು ಮಾತು ಕೊಡು. ನಾನು ನಿನ್ಗೆ ಯಾವಾಗಲೂ ಒಳ್ಳೆ ಫ್ರೆಂಡ್ ಆಗಿ, ಬೆಸ್ಟ್ ಫ್ರೆಂಡ್ ಆಗಿ, ನವೀನ್ ಹೇಗೆ ನಿನ್ನ ಜೊತೆ ಎಲ್ಲ ಕಷ್ಟದಲ್ಲೂ ನಿಂತ್ಕೋತಾನೋ ಹಾಗೆ ನಾನು ನಿನ್ನ ಜೊತೆ ನಿಂತ್ಕೋತೀನಿ. ಯಾವಾಗಲೂ ನಿನ್ನ ಜೊತೆ, ಭವ್ಯನ ಜೊತೆ ನಾನು ಯಾವಾಗಲೂ ನಿನ್ನ ಫ್ರೆಂಡ್ ಆಗಿರ್ತೀನಿ. ನೀನು ಮಾಡಿರೋ ಮೋಸನೆಲ್ಲ ಮರೆತು ಬಿಡ್ತೀನಿ. ಆದರೆ ನೀನು ಒಪ್ಕೊಳ್ಳೇಬೇಕು. ಹೌದು ಕಣವರುಣ್, ನನ್ನ ಮಾತು ಕೇಳೋ. ಪಾಪ ನವ್ಯ ಹೇಳ್ತಿರೋದು ಸರಿ ಇದೆ ಕಣೋ. ಭವ್ಯಂಗೆ ಮಗುಗೆ ನ್ಯಾಯ ಸಿಗುತ್ತೆ ಕಣೋ. ನವ್ಯನೋ ಇದನ್ನೆಲ್ಲ ಮರೆತು ಅವಳ ಜೀವನ ಹೇಗೋ ಒಂದು ಕಡೆ ಸೆಟ್ಲ್ ಮಾಡ್ಕೋತಾಳೆ ಕಣೋ. ಆಗ ಎಲ್ಲರ ಜೀವನ ಸರಿ ಹೋಗುತ್ತೆ ಕಣೋ, ಎಲ್ಲ ಚೆನ್ನಾಗಿರ್ತೀರಾ. ನನ್ನ ಮಾತು ಕೇಳೋ ಪ್ಲೀಸ್ ಕಣೋ. ನವ್ಯ ಹೇಳ್ದಾಗ ಕೇಳೋ, ಒಪ್ಕೊಳ್ಳೋ. ನಿಮ್ಮಿಬ್ರಿಗೂ ಅರ್ಥ ಆಗ್ತಾ ಇಲ್ಲ ಕಣೋ. ನಾನು ಹೇಳೋದು ನಿಮ್ಮಿಬ್ರಿಗೂ ಅರ್ಥ ಆಗ್ತಿಲ್ಲ. ನನಗೂ ನನ್ನ ಮಗಳ ಜೊತೆ ಬಾಳ್ಬೇಕು, ಬದುಕಬೇಕು ಅಂತ, ನನ್ನ ತಂದೆ ಪ್ರೀತಿ ಕೊಡಬೇಕು ಅಂತ ಆಸೆ ಇದೆ. ನನ್ನ ಮಗಳನ್ನ ನಾನು ಯಾವಾಗಲೂ ಇಷ್ಟಪಡ್ತೀನಿ. ಆದರೆ ಭವ್ಯ ಅದಕ್ಕೆ ಒಪ್ಕೊಳ್ಳಲ್ಲ ಕಣ್ರು. ಅವಳು ನನ್ನ ದ್ವೇಷ ಮಾಡ್ತಾಳೆ. ಅವಳ ಜೊತೆ ನಾನು ಹೇಗೋ ಬಾಳು ಬದುಕೋಕ್ಕಾಗುತ್ತೆ? ನಾನು ಹೇಳ್ತಿದ್ದಿಲ್ಲ ವರುಣ್, ನಾನು ಒಪ್ಪಿಸ್ತೀನಿ. ಆದರೆ ನವ್ಯ, ನಂಗೆ ನೀನು ಬೇಕು ನವ್ಯ. ನಾನು ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ. ಅದು ಸಾಧ್ಯ ಇಲ್ಲ ವರುಣ್, ಅದು ಸಾಧ್ಯ ಇಲ್ಲ. ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನಾನು ಹೇಳ್ತಿದ್ದೀನಲ್ಲ, ನಾನೇನೋ ಪ್ರೀತಿ ಮಾಡಲಿಲ್ಲ ಅಂತ. ನನಗೆ ಬೇಕಾಗಿದ್ದು ಆಸ್ತಿ ಅಂತಸ್ತು ಅದು ನಿನ್ನ ಹತ್ರ ಇಲ್ಲ. ನನಗದು ಬೇಕಾಗೂ ಇಲ್ಲ. ಈಗ ನನಗೆ ಬೇಕಾಗಿರೋದು ಒಂದೇ, ನೀನು ಭವ್ಯನ ಒಪ್ಕೋಬೇಕು. ಇಲ್ವಾ ಆಗುತ್ತೆ ಅಷ್ಟೇ ಹೇಳು. ಲೋ ಒಪ್ಕೊಳ್ಳೋ, ಕೆಲಸನೂ ಸಿಗುತ್ತೆ, ನಿಂಗೊಂದು ಲೈಫು ಸಿಗುತ್ತೆ. ಮಗು ಜೊತೆ ಆರಾಮಾಗಿರ್ಬೋದು. ಮಗು ಯಾವಾಗಲೂ ನನ್ನ ಮಗು ನೋಡೋಕೆ ಬಿಡ್ತಿಲ್ಲ ಅಂತ ಯೋಚನೆ ಮಾಡ್ತಿದ್ದಲ್ಲೋ. ಒಪ್ಕೊಳ್ಳೋ, ನಿನ್ನ ಮಗಳ ಜೊತೆ ಆರಾಮಾಗಿರ್ಬೋದು ಕಣೋ. ಎಲ್ಲ ಸರಿ ಹೋಗುತ್ತೆ. ಒಪ್ಕೊಳ್ಳೋ ವರುಣ್, ಪ್ಲೀಸ್ ಒಪ್ಕೊಳ್ಳೋ. ಆಯಿತು ನವ್ಯ, ಆಯಿತು. ನೀನು ಹೇಳ್ದಾಗೆ ಕೇಳ್ತೀನಿ. ಪ್ರಾಮಿಸ್ ಮಾಡು. ಪ್ರಾಮಿಸ್ ನವ್ಯ, ನೀನು ಹೇಳ್ದಾಗ ಕೇಳ್ತೀನಿ. ಸರಿ ಆಯಿತು. ಈಗ ನೀನು ಹೋಗು, ನವೀನ್ ಜೊತೆ ಹೋಗಿ ಊಟ ಮಾಡು. ನಾನು ಯಾವಾಗ ಬರಬೇಕು, ಏನು ಮಾಡಬೇಕು ಅಂತ ಆಫೀಸಲ್ಲಿ ಬಾಸ್ ಹತ್ರ ಮಾತಾಡಿ ಹೇಳ್ತೀನಿ. ಲೋ ಬಾರೋ ವರುಣ್. ನವ್ಯ, ತುಂಬ ಥ್ಯಾಂಕ್ಸ್ ನವ್ಯ. ನೀನು ಈ ಥರ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ತುಂಬ ಥ್ಯಾಂಕ್ಸ್ ನವ್ಯ, ತುಂಬ ಥ್ಯಾಂಕ್ಸ್. ನೀನು ಈ ನಿರ್ಧಾರದಿಂದ ನೀವೆಲ್ಲರೂ ಚೆನ್ನಾಗಿರ್ತೀರ, ಅದೇ ನನಗೂ ಸಂತೋಷ. ಥ್ಯಾಂಕ್ ಯು ಸೋ ಮಚ್ ನವ್ಯ. ಏನು ಮಾಡಲಿ, ನನಗೆ ಇನ್ನೇನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಪಾಪ ಭವ್ಯ ನನ್ನ ಜೀವನ ಸರಿ ಮಾಡಬೇಕು ಅಂತ ಎಷ್ಟೊಂದು ಒದ್ದಾಡಿದ್ದಾಳೆ. ಆದರೆ ಅವಳು ಒಂಟಿಯಾಗಿ ಆ ಮಗು ಜೊತೆ ಒದ್ದಾಡೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ನಾನು ಇವರಿಬ್ಬರನ್ನು ಒಂದು ಮಾಡಲೇಬೇಕು. ನಾನು ಕೂಡ ಆಸ್ತಿ ಅಂತಸ್ತಿಲ್ಲ ನಿನ್ನ ಹತ್ರ ಅಂತ ಬಿಟ್ಟು ಹೋಗಲಿಲ್ಲ ವರುಣ್. ನೀನು ನನ್ನ ಮೋಸ ಮಾಡಿದೆ ಅಂತಲೇ ಬಿಟ್ಟು ಹೋಗಿದ್ದು. ಆದರೆ ನಾನು ನಿನ್ನ ಜೀವನದಲ್ಲಿ ಮತ್ತೆ ವಾಪಸ್ ಬರೋ ಆಪ್ಷನ್ ಇಲ್ಲ. ಆ ಆಪ್ಷನ್ ನಂಗೆ ಬೇಡವೂ ಬೇಡ. ಭವ್ಯಂಗೆ ಆ ಆಪ್ಷನ್ ಇದೆ. ಅವಳು ಚೆನ್ನಾಗಿರಬೇಕು. ಅವಳು, ನೀನು, ಮಗು ಎಲ್ಲ ಚೆನ್ನಾಗಿರಬೇಕು. ನನ್ನ ಜೀವನದಲ್ಲಿ ಏನು ನಡೆದಿದೆಯೋ ಅದನ್ನೆಲ್ಲ ಮರೆತು ಬಿಡ್ತೇನೆ. ನೀವೆಲ್ಲ ಚೆನ್ನಾಗಿರಿ ಅಷ್ಟೇ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ? ತುಂಬ ಖುಷಿ ಆಗುತ್ತೆ ನೀವು ಸಪೋರ್ಟ್ ಮಾಡೋದು ನೋಡಿ. ಥ್ಯಾಂಕ್ ಯು ಸೋ ಮಚ್. ಇದೇ ಥರ ನೋಡ್ತಾ ಇರಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.